ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ದು ಲಾಗ್ಸ್. ಇವತ್ತಿನ ವಿಡಿಯೋ ರವೆ ಲಡ್ಡು ಮಾಡುವುದು ಹೇಗೆ ಅಂತ. ಅರ್ಧ ಲೀಟ್ರ್ ಹಾಲು, ತುಪ್ಪ ಸ್ವಲ್ಪ, 1 ಕಪ್ಪಷ್ಟು ಸಕ್ಕರೆ, 1 ಕಪ್ಪಷ್ಟು ರವೆ ಮತ್ತು ಒಣ ದ್ರಾಕ್ಷಿ ಸ್ವಲ್ಪ, ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ಸ್ವಲ್ಪ, ಬಾದಾಮಿ ಕಟ್ ಮಾಡ್ಕೋಬೇಕು ಸ್ವಲ್ಪ, ಒಂದು 3ರಿಂದ 4 ಏಲಕ್ಕಿ ಪುಡಿ ಮಾಡ್ಕೋಬೇಕು, ಒಣ ಕೊಬ್ಬರಿ ಅರ್ಧ ಹಾಕ್ಕೊಂಡಿದ್ದೀನಿ. ಅದು ಒಂದು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟ್ವರೆಗೂ ನೋಡಿ, ವಿಡಿಯೋ ಸ್ಕಿಪ್ ಮಾಡದೆ. ಈಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿ ಬಾಣಲಿಗೆ ತುಪ್ಪವನ್ನು ಹಾಕಿ ಕಾಯಿಸಿ, ನಂತರ ಒಣ ದ್ರಾಕ್ಷಿಯನ್ನು ಸೇರಿಸಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಈಗ ಒಂದು ತಟ್ಟೆಗೆ ತಗೊಳ್ಳಿ. ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತಹ ಗೋಡಂಬಿಯನ್ನು ಹಾಕಿ ಫ್ರೈ ಮಾಡಿ ಅದು ಸಮೇತ ತಟ್ಟೆಗೆ ಸೇರಿಸಿ. ಈಗ 1 ಕಪ್ಪು ರವೆ ತಗೊಂಡಿದ್ದೀವಲ್ಲ, ಅದು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬಿಡಿ. ಈಗ ಫ್ರೈ ಆಗಿದ ನಂತರ ಒಣ ಕೊಬ್ಬರಿ ಇರುತ್ತಲ್ವ, ಪುಡಿ ಮಾಡ್ಕೊಂಡಿರೋದು, ಅದು ಸೇರಿಸಿ ಬಿಸಿಯಲ್ಲೇ ಸೇರಿಸಿ ಫ್ರೈ ಆದ ನಂತರ ತಟ್ಟೆಗೆ ತಗೊಂಡು, ಈಗ ಡ್ರೈ ಫ್ರೂಟ್ಸ್ ಎಲ್ಲ ರೋಸ್ಟ್ ಮಾಡ್ಕೊಂಡಿರ್ತೀವಲ್ಲ ತುಪ್ಪದಲ್ಲಿ, ಅದೆಲ್ಲ ಸೇರಿಸಿ, ಏಲಕ್ಕಿ ಪೌಡ್ರ್ ಎಲ್ಲ ಸೇರಿಸಿ, ಈಗ ಸಕ್ಕರೆಯನ್ನು ಸೇರಿಸಿ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಕಾಯಿಸಿಕ್ಕೋಬೇಕು. ಮೊದಲಿಗೆ ಹಾಲು ಕಾಯಿಸಿಕ್ಕೊಳ್ಳಿ. ಉಗುರು ಬೆಚ್ಚಗೆಯಲ್ಲಿರಬೇಕು. ಈಗ ಈ ಥರ ಮಾಡಿ ಹಾಕ್ಕೊಂಡು ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಈ ಥರ ಉಂಡೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ. 1 ವಾರವರೆಗೂ ಇಟ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಈ ಥರ ಹಾಲಿಂದ ಮಾಡೋದ್ರಿಂದ. ಒಂದು ಸತಿ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.